ಸುಪ್ರೀಂ ಕೋರ್ಟ್ನಲ್ಲಿದೆ ಇವತ್ತು ದರ್ಶನ್ ಬೇಲ್ ಭವಿಷ್ಯ. ಆದರೆ ಅಪ್ಡೇಟ್ ಏನಂದ್ರೆ ದರ್ಶನ್ ಪರ ವಾದ ಮಂಡಿಸಲ್ಲ ಹಿರಿಯ ವಕೀಲ ಕಪಿಲ್ ಸಿಬಲ್. ದರ್ಶನ್ ಪರ ಸಿದ್ಧಾರ್ಥ್ ದಾವೆ ವಾದ ಮಂಡನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಕಳೆದ ವಿಚಾರಣೆಯ ವೇಳೆ ವಾದ ಮಂಡಿಸಿದ್ರು ಕಪಿಲ್ ಸಿಬಲ್. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದತ್ತ ಡಿ ಗ್ಯಾಂಗ್ನ ಚಿತ್ತ ನೆಟ್ಟಿದೆ. ಕಪಿಲ್ ಸಿಬಲ್ ಇವತ್ತು ವಾದ ಮಂಡಿಸಲ್ಲ, ಸಿದ್ಧಾರ್ಥ್ ದಾವೆ ಅಂತ ಅಂದ್ಬಿಟ್ಟು ವಕೀಲರು ಇವರು ಇವತ್ತು ದರ್ಶನ್ ಪರ ಅಪಿಯರ್ ಆಗ್ತಾರೆ ಅಂತ ಕಪಿಲ್ ಸಿಬಲ್ ಈಗಾಗಲೇ ವಾದ ಮಂಡನೆ ಮಾಡಿದ್ದಾರೆ. ಬಟ್ ಕಳೆದ ಬಾರಿ ಮಾತ್ರ ಕೋರ್ಟ್ ಹೇಳಿತ್ತು, ಸುಪ್ರೀಂ ಕೋರ್ಟ್ ಕಪಿಲ್ ಸಿಬಲ್ ಅವರಿಗೆ, ನೀವು ವಾದ ಮಂಡನೆ ಮಾಡೋದಕ್ಕೆ ಬಂದಿದ್ದೀರಾ, ಜಾಮೀನನ್ನು ಮುಂದುವರಿಸುವಂತ ಕೇಳಿ ನಾವು ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದರು. ಬಟ್ ಯಾಕೆ ಆಶ್ಚರ್ಯ, ಕಪಿಲ್ ಸಿಬಲ್ ಇವತ್ತು ಅಪಿಯರ್ ಆಗದೆ ಇರತಕ್ಕಂಥದ್ದು. ಅವ್ರ ಬದಲು ಸಿದ್ಧಾರ್ಥ ದಾವೆ ಅಪಿಯರ್ ಆಗ್ತಾರೆ. ಜಾಮೀನು ನೀಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಗಳಿವೆಲ್ಲವೂ ಕೂಡ ವಿವೇಚನೆಯನ್ನು ಬಳಸಿಲ್ಲ ಜಾಮೀನು ನೀಡಬೇಕಾದ್ರೆ ಅಂದರೆ ಅರ್ಥ ಕೊಟ್ಟರೆ ತಪ್ಪು ಅನ್ನೋ ಅರ್ಥ ಬರುತ್ತೆ. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಯಾಕೆ ಜಾಮೀನು ರದ್ದು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಹೈಕೋರ್ಟ್ ಆದೇಶದಲ್ಲಿ ತರಾತುರಿ ಚಡಪಟಿಕೆ ಎದ್ದು ಕಾಣ್ತಾ ಇದೆ. ಒಟ್ಟು ಇವ್ರಿಗೆ ಜಾಮೀನು ಕೊಟ್ಟುಬಿಡಬೇಕು ಅಂತ ಆತರಾತ್ರದಲ್ಲಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬೇಲ್ ನೀಡಲು ಹೇಗಾದರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣ್ತಾ ಇದೆ. ಎಕ್ಸಾಕ್ಟ್ ಮತ್ತು ನಿಖರವಾದ ರೀಸನ್ನೇ ಇಲ್ಲ. ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನೋದನ್ನು ನೀವು ಗಮನಿಸಿರಬಹುದು ಅಂತ ಇದನ್ನು ಕಪಿಲ್ ಸಿಬಲ್ ಹೇಳಿದ್ದು ಕಳೆದ ವಾರ. ನಟ ದರ್ಶನ್ ಪರ ವಕೀಲ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಗಳನ್ನು ಮಾಡಿತ್ತು. ಯಾಕೆ ಜಾಮೀನನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಸಮರ್ಥ ವಾದ ಮಂಡಿಸಿ ಅಂತ ಹೇಳಿತ್ತು. ಸಮರ್ಥವಾದ ವಾದ ಮಂಡಿಸ್ಬೇಕು ನೀವು, ಆಗಷ್ಟೇ ನಾವು ನಮ್ಮ ನಿರ್ಧಾರವನ್ನು ತಗೊಳ್ತೀವಿ ಅಂತಂದ್ಬಿಟ್ಟು ಇವತ್ತು ಅವ್ರಿಗೆ ಅವಕಾಶ ಕೊಡ್ತಾರೆ ವಾದ ಮಂಡನೆ ಮಾಡೋದಕ್ಕೆ. ಯಾಕೆ ಜಾಮೀನು ಮುಂದುವರಿಸಬೇಕು ಅಂತ ಇವರು ಮನವರಿಕೆ ಮಾಡಿಕೊಡ್ಬೇಕು. ಈಗ ಸುಪ್ರೀಂ ಕೋರ್ಟ್ ಹೇಳಿದ್ರು ನಮಗಂತೂ ಮನವರಿಕೆ ಆಗಿಲ್ಲ, ಕನ್ವಿನ್ಸಿಂಗ್ ಆಗಿಲ್ಲ ಅಂತ. ಸೊ ನೋಡಿ, ಕೆಲವೊಂದು ವಿಚಾರಗಳು ಯಾವ ರೀತಿಯಲ್ಲಿ ಇವರು ವಾದ ಮಂಡಿಸ್ಬೋದು. ಆರೋಪಿಗಳ ಪರ ಬಂಧನ ಬಳಿಕ ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಒದಗಿಸಬೇಕು ಅವರಿಗೆ, ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು. ಆದರೆ ಇದನ್ನು ಒದಗಿಸುವಲ್ಲಿ ಬಹಳಷ್ಟು ವಿಳಂಬವಾಗಿದೆ. ಪೊಲೀಸರು ಮಾಡಿರ್ತಕ್ಕಂಥ ತಪ್ಪು ಮತ್ತು ನಿರ್ಲಕ್ಷ್ಯ. ಮೆಮೊ ಕೊಟ್ಟಿಲ್ಲ. ಆರೋಪಿಗಳ ಬಂಧನದ ವೇಳೆ ಕೋರ್ಟ್ ಸಾಕ್ಷಿಗಳು ಹಾಜರಿಯಾಗಿತ್ತು ಅಂತ ಹೇಳ್ತಾರೆ. ತಾವು ಏಕೆ ಮೆಮೊಗೆ ಸಹಿ ಹಾಕಿದ್ವು ಅಂತ ಏನನ್ನೂ ಹೇಳಿಲ್ಲ ಈ ಸಾಕ್ಷಿಗಳು. ಸೈನ್ ಮಾಡಿ ಅಂದಿದ್ದಾರೆ, ಮಾಡಿದ್ದಾರೆ. ತನಿಖಾಧಿಕಾರಿಗಳ ಮುಂದೆ ದಾಖಲಿಸಿರುವ ಹೇಳಿಕೆಯಲ್ಲಿ ಏನನ್ನೂ ಹೇಳಿಲ್ಲ. ಆದರೆ ಅದು ಬರುತ್ತೆ, ಮುಂದೆ ಹೇಳ್ತೀನಿ. ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ವಿಳಂಬವಾಗಿ ದಾಖಲು, ಇದನ್ನು ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ಕೂಡ ಪ್ರಬಲವಾಗಿ ಮಂಡಿಸಿದರು. ಇದನ್ನು ಹೇಳಿಕೆಗಳನ್ನು ವಿಳಂಬವಾಗಿ ದಾಖಲು ಮಾಡಿಕೊಂಡಿದ್ದಾರೆ. ಸೆಕ್ಷನ್ 161 ಮತ್ತು 164 ಅಡಿಯ ಹೇಳಿಕೆಯಲ್ಲಿ ವ್ಯತ್ಯಾಸಗಳಿದೆ ಸಾಕ್ಷಿಗಳದ್ದು. ನ್ಯಾಯಾಧೀಶರ ಮುಂದೆನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತನಿಖಾಧಿಕಾರಿ ಮುಂದೆನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡೂ ತುಂಬ ಡಿಫ್ರೆಂಟ್ ಆಗಿದೆ. ಇದನ್ನೇ ಪರ್ಟಿಕ್ಯುಲರಾಗಿ ನಾನು ವಾದ ಮಾಡಬೇಕು ಅಂತ ಕಪಿಲ್ ಸಿಬಲ್ ಹೇಳಿದ್ದು. ಸೊ ತನಿಖಾಧಿಕಾರಿ ಮತ್ತು ನ್ಯಾಯಾಧೀಶರ ಪ್ರಾಸಿಕ್ಯೂಷನ್ 262 ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ತೋರಿಸಿದೆ. 13 ಸಂಪುಟಗಳಲ್ಲಿ 587 ದಾಖಲೆಗಳನ್ನು ನೀಡಿದೆ. ಶೀಘ್ರದಲ್ಲೇ ವಿಚಾರಣೆಯನ್ನು ನ್ಯಾಯಾಲಯ ಪೂರ್ಣಗೊಳಿಸೋ ಸಾಧ್ಯತೆ ಕಡಿಮೆ ಇದೆ. ಅಂದರೆ ಒಂದು ವೇಳೆ ನೀವು ಜೈಲಿಗೆ ಹಾಕಿದ್ರೂ ನಿಮಗೆ ಟ್ರಯಲ್ ಸದ್ಯಕ್ಕೆ ಮುಗಿಯಲ್ಲ, ತುಂಬ ದೀರ್ಘಕಾಲದಲ್ಲಿ ಅವರು ಜೈಲಲ್ಲಿ ಇರಬೇಕಾಗತ್ತೆ. ಈಗಾಗಲೇ ಆರೋಪಿಗಳು ತನಿಖೆಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ, ಕರೆದಾಗೆಲ್ಲ ಬಂದಿದ್ದಾರೆ. ಆಯಿತಾ, ನ್ಯಾಯಾಂಗ ಬಂಧನದಲ್ಲಿ ಇದ್ದುಕೊಂಡಾಗಲೂ ತನಿಖೆಗೆ ಸಹಕಾರ ಕೊಟ್ಟಿದ್ದರು, ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾಗಲೂ ಕೂಡ. ಈಗಲೂ ವಿಚಾರಣೆಗೆ ಸಹಕರಿಸ್ತಾ ಇದ್ದು, ನೀವು ಜಾಮೀನನ್ನು ರದ್ದು ಮಾಡುವ ಅಗತ್ಯ ಇಲ್ಲ ಸ್ವಾಮಿ, ನೀವು ಯಾವಾಗ ಏನು ಹೇಳಿದ್ರೂ ಕೂಡ ಅವರು ಸಹಕರಿಸ್ತಾರೆ. ಸೊ ಹೀಗಂತ ಆರೋಪಿಗಳು ಸುಪ್ರೀಂನಲ್ಲಿ ವಾದಿಸಬಹುದು. ಇದಕ್ಕೆ ಅಡಿಷನಲ್ ಆಗಿ ಇನ್ನೊಂದಷ್ಟು ಅಂಶಗಳನ್ನು ಹೇಳಿ, ಇಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಕೊಡಬೇಕಾದ್ರೆ ಸಿ.ವಿ. ನಾಗೇಶ್ ಅವರ ವಾದ ಏನಿತ್ತು ಆ ಅಂಶಗಳನ್ನು ಕೂಡ ಸೇರಿಸಬಹುದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮೊದಲನೇದಾಗಿ ಇವತ್ತು ಇಂಪಾರ್ಟೆಂಟ್ ಡೇ, ಬಟ್ ಕಪಿಲ್ ಸಿಬಲ್ ಅಪಿಯರ್ ಆಗ್ತಾ ಇಲ್ಲ, ಯಾಕೆ ಅಂತ ಒಂದು ಪ್ರಶ್ನೆ. ಎರಡನೇದು, ಆರೋಪಿಗಳ ಪರ ಜಾಮೀನು ರದ್ದು ಮಾಡೋ ಅಗತ್ಯ ಇಲ್ಲ ಅನ್ನೋದಕ್ಕೆ ಏನೆಲ್ಲ ಅಂಶಗಳನ್ನು ಸಿದ್ಧಾರ್ಥ ದಾವೆ ಅವರು ಮಂಡಿಸಬಹುದು ಅಂತ.
ಅರವಿಂದ್ ನೋಡಿ, ಕಪಿಲ್ ಸಿಬಲ್ ಅವರು ಇವತ್ತು ನಟ ದರ್ಶನ್ ಪರವಾಗಿ ವಾದವನ್ನ ಮಂಡಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಅವರು ಈ ಒಂದು ಪ್ರಕರಣದಿಂದ ಯಾಕೆ ಹಿಂದೆ ಸರಿದಿದ್ದಾರೆ ಅಥವಾ ಯಾಕೆ ಇವತ್ತು ಅವರ ಪರವಾಗಿ ವಾದ ಮಂಡಿಸ್ತಾ ಇಲ್ಲ ಅನ್ನುವಂಥದ್ದಕ್ಕೆ ನಿಖರವಾದಂಥ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ನಟ ದರ್ಶನ್ ಪರವಾಗಿ ಇವತ್ತು ಸಿದ್ಧಾರ್ಥ್ ದವೆ ಅವರು ವಾದವನ್ನು ಮಂಡಿಸ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಗಳು ಕೂಡ ಆಗಿರುವಂಥದ್ದು, ಏನನ್ನ ಆರ್ಗ್ಯೂ ಮಾಡಬೇಕು ಅನ್ನುವಂಥದ್ದು ಬಗ್ಗೆ ಸಂಪೂರ್ಣವಾಗಿ ತಯಾರಿಗಳು ಕೂಡ ನಡೆದಿದ್ದಾವೆ. ಸೆಕ್ಷನ್ 161 ಮತ್ತೆ 164 ಇವೆರಡನ್ನ ಕೂಡ ಮುಖ್ಯವಾಗಿ ಇಟ್ಕೊಂಡು ವಾದವನ್ನ ಮಂಡಿಸುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಳೆದ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಕಪಿಲ್ ಸಿಬಲ್ ಅವರು ಈ ಎರಡು ಅಂಶಗಳನ್ನ ಕೂಡ ನಾನು ಪ್ರಸ್ತಾಪಿಸಬೇಕು ಮತ್ತೆ ಇದರ ಮೇಲೆ ವಾದವನ್ನ ಮಂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ಸಿದ್ಧಾರ್ಥ್ ದವೆ ಇದಕ್ಕೆ ಮುಂದುವರಿದ ಭಾಗವನ್ನ ವಾದಿಸುವಂತ ಸಾಧ್ಯತೆಗಳನ್ನ ಕೂಡ ಈಗ ನಾವು ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಮತ್ತೆ ಟ್ರಯಲ್ಸ್ ಸುದೀರ್ಘವಾಗಿ ನಡಿಬಹುದಾದಂಥ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಬೇಲನ್ನು ಕೊಡಬೇಕು. ಮತ್ತೆ ಯಾಕೆಂದ್ರೆ ಈವರೆಗೂ ಕೂಡ ಎಲ್ಲೂ ಜಾಮೀನು ನೀಡಿದಂಥ ಷರತ್ತುಗಳೇನಿದ್ದಾವೆ ಆ ಷರತ್ತುಗಳನ್ನು ಉಲ್ಲಂಘಿಸಿಲ್ಲ, ಸರಿಯಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ, ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ರದ್ದು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇವರು ನಟ ಚಿಕ್ಕಣ್ಣನ ಜೊತೆಗೆ ಗುರುತಿಸ್ಕೊಂಡಿರುವಂಥದ್ದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ವಾದವನ್ನು ಮಾಡಿ ಮುಗಿಸಿದೆ. ಸೊ ಹೀಗಾಗಿ ಈ ವಾದದ ಬಳಿಕ ಕೋರ್ಟ್ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಏನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆದಂಥ ಕೆಲವೊಂದಿಷ್ಟು ಲೋಪದೋಷಗಳಿದ್ದಾವೆ, ಆ ಲೋಪದೋಷಗಳ ಬಗ್ಗೆಯೂ ಕೂಡ ಕೋರ್ಟ್ ಗಮನಕ್ಕೆ ತರಲಿಕ್ಕೆ ಈಗ ನಟ ದರ್ಶನ್ ಪರ ವಕೀಲರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅರವಿಂದ್.